ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತಾಗಿ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಡೋ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಉದ್ಯಮಿಗಳ ಸಮರವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಆಂಧ್ರದ ಮುಖ್ಯಮಂತ್ರಿಯ ಪುತ್ರ ನಾರಾ ಲೋಕೇಶ್ ಮುಂದಾಗಿದ್ದಾರೆ. ಸಹಜ ಅದು, ರಸ್ತೆ ಗುಂಡಿಗಳಿಂದ ಸಮಸ್ಯೆ ಆಗ್ತಾ ಇದೆಯಾ? ಹೀಗೆ ಏನು ಒಂದು ಪ್ರಶ್ನೆಯನ್ನ ಹಾಕಿದ್ರು ಬ್ಲ್ಯಾಕ್ ಬಕ್ ಕಂಪನಿಯ ಕೋ-ಫೌಂಡರ್. ಆ ಪ್ರಶ್ನೆಗೆ ಅವರು ದಯಮಾಡಿ ನಮ್ಮ ರಾಜ್ಯಕ್ಕೆ ಬಂದ್ಬಿಡಿ, ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳನ್ನ ಕೊಡ್ತೀವಿ, ಆಮೇಲೆ ಅತ್ಯುತ್ತಮ ಮೂಲ ಸೌಕರ್ಯಗಳನ್ನ ನಿರ್ಮಿಸಿ ಕೊಡೋದ್ರಲ್ಲಿ ನಾವು ಮೊದಲಿದ್ದೀವಿ, ಮಹಿಳೆಯರಿಗೂ ಕೂಡ ಸುರಕ್ಷತೆಯನ್ನ ಕೊಡೋ ನಗರ ಅಂತ ರೇಟಿಂಗ್ ಅನ್ನ ಪಡ್ಕೊಂಡಿದ್ದೀವಿ, ನೀವು ನಿಮ್ಮ ಕಂಪನಿಯನ್ನ ವೈಜಾಗ್ಗೆ ಸ್ಥಳಾಂತರ ಮಾಡ್ಕೊಂಡ್ಬಿಡಿ, ನಾವು ಭಾರತದ ಟಾಪ್ 5 ಸ್ವಚ್ಛ ನಗರಗಳಲ್ಲಿ ಒಂದೆಂದು ರೇಟಿಂಗ್ ಪಡೆದಿದ್ದೀವಿ, ಹಾಗಾಗಿ ನಿಮ್ಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಈಗ ಉದ್ಯಮಿಗಳಿಗೆ ನಾರಾ ಲೋಕೇಶ್ ಇನ್ವೈಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ನಮ್ಗೆ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಅನ್ನ ಹಾಕಿರೋದನ್ನ ಗಮನಿಸ್ತಾ ಇದ್ರಿ. ಈ ನಾರಾ ಲೋಕೇಶ್ ಈ ಹಿಂದೆ ಕೂಡ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರಕ್ಕೆ ಬನ್ನಿ ಅಂತ ಆಫರ್ ಕೊಟ್ಟಿದ್ರು. ಇದರ ಬಗ್ಗೆ ಬಹಳಷ್ಟು ರಾಜಕಾರಣಿಗಳು ನಮ್ಮಲ್ಲಿ ಜಾಗ ಇಲ್ವಾ, ಅಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಕೊಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡೆದಿದ್ರು. ಈಗ ಇದಕ್ಕೆ ಏನ್ ಹೇಳ್ತೀರಿ? ನಮ್ಮಲ್ಲಿ ಗುಂಡಿ ಮುಚ್ತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳ್ತಿರೋ, ಅಥವಾ ನಮ್ಮ ಗುಂಡಿ ಮುಚ್ಚಲ್ಲ, ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಿರೋ? ನಾರಾ ಲೋಕೇಶ್ ಅವರ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ರಿ. ರಾಜೇಶ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು, ಬ್ಲ್ಯಾಕ್ ಬಗ್ ಕಂಪನಿಯ ಕೋ-ಫೌಂಡರ್. ಅವರ ಒಂದು ಪೋಸ್ಟ್ ನ ರೀಟ್ವೀಟ್ ಮಾಡೋ ಮೂಲಕವಾಗಿ ಅವರು ಇನ್ವೈಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಏರೋಸ್ಪೇಸ್ ಉದ್ಯಮಿಗಳಿಗೆ ಆ ದಿನ ಇದೇ ನಾರಾ ಲೋಕೇಶ್ ಇನ್ವೈಟ್ ಮಾಡಿದಾಗ ಇದೇ ರಾಜಕಾರಣಿಗಳು ಬೊಬ್ಬೆ ಹೊಡೆದಿದ್ರು. ಈಗೇನ್ ಹೇಳ್ತಾರಂತೆ? ಖಂಡಿತ, ಯಾಕಂದ್ರೆ ಬ್ಲ್ಯಾಕ್ ಬಕ್ ಕೋ-ಫೌಂಡರ್ಗೆ ಒಂದು ಇನ್ವೈಟ್ ಮಾಡಿರುವಂಥದ್ದು. ಅಂದ್ರೆ ಬೆಂಗಳೂರಿನ ರಸ್ತೆ ವಿಚಾರದಲ್ಲಿ ಅವರು ಅಸಮಾಧಾನ ವ್ಯಕ್ತಪಡಿಸುವ ಕಾರಣಕ್ಕಾಗಿ ನೀವು ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಇದೇ ಮೊದಲಲ್ಲ, ಹಿಂದೆ ತೆಲಂಗಾಣದ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಪುತ್ರ ಕೂಡ ಈ ರೀತಿಯ ಆಹ್ವಾನವನ್ನು ಕೊಟ್ಟಂತ ಬೆಳವಣಿಗೆಗಳು ಕೂಡ ಆಗಿತ್ತು. ಈಗ ನೆರೆ ರಾಜ್ಯ ಆಂಧ್ರದಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆ ಆಗಿರುವಂಥದ್ದು. ಅಂದ್ರೆ ಕರ್ನಾಟಕಕ್ಕಿಂತ ಇಲ್ಲಿ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬನ್ನಿ ಅನ್ನುವಂಥದ್ದು. ಅದೇ ರಾಜ್ಯದಲ್ಲಿ ಪದೇ ಪದೇ ರಾಜ್ಯಕ್ಕೆ ಬರುವಂಥ ಕಂಪನಿಗಳ ವಿಚಾರದಲ್ಲಿ ಅದು ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಇರ್ಬೋದು, ರಸ್ತೆ ಗುಂಡಿ ವಿಚಾರ ಇರ್ಬೋದು, ಬೆಂಗಳೂರಿನ ಮಟ್ಟಿಗೆ ಹೇಳೋದಾದ್ರೆ ಸಾಕಷ್ಟು ವಿಚಾರದಲ್ಲಿ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇವೆಲ್ಲದರ ಮಧ್ಯದಲ್ಲಿ ಅಕ್ಕಪಕ್ಕದ ರಾಜ್ಯಗಳು ಹೆಚ್ಚಿನ ಹೂಡಿಕೆಗೆ ಪೂರಕವಾದಂಥ ವಾತಾವರಣ ನಮ್ಮಲ್ಲಿದೆ, ಬನ್ನಿ ಅಂತ ಆಹ್ವಾನ ಕೊಡ್ತಾ ಇರುವಂಥದ್ದು ಇದು ಮೊದಲು ಅಲ್ಲ. ಆದ್ರೆ ಈ ರೀತಿ ಬೆಳವಣಿಗೆ ಆದಾಗೆಲ್ಲ ಅದನ್ನ ಬಳಸಿಕೊಳ್ಳುವಂಥ ಪ್ರಯತ್ನಗಳು ಅಕ್ಕಪಕ್ಕದ ರಾಜ್ಯಗಳು ಮಾಡ್ತಿರುವಂತೆ ಕಾಣಿಸಿದೆ. ಇದನ್ನ ಹೇಗೆ ಕೌಂಟರ್ ಮಾಡ್ತೀವಿ ಅಥವಾ ಹೇಗೆ ತಡಿತೀವಿ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರದ ಬಳಿ ಇರುವಂತಹ ಅಸ್ತ್ರ ಅನ್ನೋದು ಈಗ ಪ್ರಶ್ನೆ ಆಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ರೀತಿಯ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವ ಪ್ರಯತ್ನದಲ್ಲಿ ವಿಫಲವಾಗಿದೆ ಸರ್ಕಾರ ಅನ್ನೋದು ಕೂಡ ಇದು ತೋರಿಸುತ್ತೆ ಕೂಡ ದಿವ್ಯಜ್ಯೋತಿ. ಓಕೆ, ಮತ್ತೀಗ ಬಹಳಷ್ಟು ಜನ ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಟಾರ್ಗೆಟ್ ಅನ್ನ ಕೊಡ್ತೀವಿ, ಈ ಕಡೆ ಗುಂಡಿ ಮುಚ್ಚಿಸಿ ಅನ್ನುವಂತಹ ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೆಲ್ಲ ಸಾವಿರಾರು ಕೋಟಿ ದುಡ್ಡನ್ನ ನಿಯೋಗಿಸ್ತಾರೆ, ಇದಕ್ಕೋಸ್ಕರ ವಿನಿಯೋಗಿಸ್ತಾರೆ. ಬಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಕೆಲಸ ಆಗ್ತಾ ಇದೆ, ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಹಾಗಾದ್ರೆ? ಜೊತೆ ಒಂದು ಸ್ಪಷ್ಟ, ಬೆಂಗಳೂರಿನ ಮಟ್ಟಿಗೆ ಗುಂಡಿ ಮುಕ್ತ ರಸ್ತೆ ಅನ್ನುವಂಥದ್ದು ಯಾವಾಗ ಅನ್ನುವಂಥ ಪ್ರಶ್ನೆ, ಆ ಪ್ರಶ್ನೆಗೆ ಬಹುಶಃ ಉತ್ತರವೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು ಈ ವರ್ಷವಾಗಿತ್ತು, ಹೋದ ವರ್ಷ ಆಗಿತ್ತು, ಅದರ ಹಿಂದಿನ ವರ್ಷ ಆಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವರ್ಷವೂ ಇದೆ, ಪ್ರತಿ ವರ್ಷವೂ ಬರುವಂಥ ಸರ್ಕಾರಗಳಿಂದ ಟಾರ್ಗೆಟ್ ಫಿಕ್ಸ್ ಆಗುತ್ತೆ, ಪ್ರತಿ ವರ್ಷವೂ ಗುಂಡಿ ಮುಕ್ತ ಮಾಡ್ತೀವಿ ಅಂತಾರೆ, ಸಾವಿರಾರು ಕೋಟಿ ಬಿಡುಗಡೆ ಆಗುತ್ತೆ. ಆದರೆ ಬೆಂಗಳೂರಿನ ರಸ್ತೆಯಲ್ಲಿ ಗುಂಡಿ ಇಲ್ಲದ ದಿನವೇ ಇಲ್ಲ ಅಥವಾ ಇಲ್ಲದ ರಸ್ತೆಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿದೆ. ಆದರೆ ಈ ಬಾರಿಯೂ ಕೂಡ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿತ್ತು, ಅದಕ್ಕೆ ಹಣ ಬಿಡುಗಡೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೊಟ್ಟಂತ ಟಾರ್ಗೆಟ್ ಮೀರ್ ಹೋದ್ರೂ ಕೂಡ ರಸ್ತೆ ಇನ್ನು ಕೂಡ ಮುಚ್ಚಿಲ್ಲ, ಅಥವಾ ಹಣವು ಸಂಪೂರ್ಣವಾಗಿ ಖರ್ಚಾಗಿದೆಯೋ ಉಳಿದಿದೆಯೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ರಸ್ತೆ ಮುಕ್ತವಾದಂಥ ಗುಂಡಿ ಮುಕ್ತವಾಗಿರುವಂಥ ರಸ್ತೆಯಾಗಿ ಬೆಂಗಳೂರು ರಸ್ತೆಗಳಂತೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣ ಈಗ ದೊಡ್ಡ ಮಟ್ಟದಲ್ಲಿ ಕೂಡ ಸರ್ಕಾರ ಮತ್ತು ಬೆಂಗಳೂರಿನ ಒಂದು ರೀತಿಯ ಗೌರವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಪ್ರಚಾರ ಆಗ್ತಿರೋದು ದುರಂತವೇ ಸರಿ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆಗೆ ಟಾರ್ ಹಾಕ್ದಂಗ್ ಮಾಡು, ಇನ್ನೊಂದ್ ಕಡೆಯಲ್ಲಿ ಕಿತ್ಕೊಂಡು ಬಂದಾಗ ಮಾಡು ಅನ್ನೋ ಕೆಲಸ ಆಗ್ತಿರೋದ್ರ ಪರಿಣಾಮವೇ ಇವತ್ತು ಈ ದುಸ್ಥಿತಿ. ದೇವರೇ ಬಂದರೂ ಕೂಡ ಬೆಂಗಳೂರನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ರಿಂದ ಈಗ ನಾವು ಆ ಒಂದು ಮಾತನ್ನೇ ನೆನಪಲ್ಲಿ ಇಟ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾ?